ಹೆಲೋ ಹಾಯ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ರಾಜ್ಯಗಳ ಪುನರ್ರಚನೆಯ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ರಾಜ್ಯಗಳ ಪುನರ್ರಚನೆ 1947ಕ್ಕಿಂತ ಮುಂಚೆ ಭಾರತದಲ್ಲಿ ಬ್ರಿಟಿಷರ ಆಡಳಿತ ಇತ್ತು ಫ್ರೆಂಡ್ಸ್. ಈ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಭಾರತದಲ್ಲಿ ಎರಡು ರೀತಿಯ ಆಡಳಿತ ಘಟಕಗಳಿದ್ವು. ಒಂದು ರೀತಿ ಬ್ರಿಟಿಷ್ ಪ್ರಾಂತ್ಯಗಳಾಗಿದ್ದರೆ ಮತ್ತೊಂದು ರೀತಿ ದೇಶೀಯ ಸಂಸ್ಥಾನಗಳಿಂದ ಕೂಡಿತ್ತು. ಈ ಬ್ರಿಟಿಷ್ ಪ್ರಾಂತ್ಯಗಳು ಮತ್ತು ದೇಶೀಯ ಸಂಸ್ಥಾನಗಳನ್ನು ಒಳಗೊಂಡಿತ್ತು ಅವಾಗ ಭಾರತ. ಈ 1947 ಆಗಸ್ಟ್ 15ರಂದು ನಮ್ಮ ಭಾರತ ಸ್ವತಂತ್ರ ಪಡೆದಾಗ ಬ್ರಿಟಿಷ್ ಸರ್ಕಾರ ಏನು ಮಾಡುತ್ತೆ, ಭಾರತಕ್ಕೆ ಬ್ರಿಟಿಷ್ ಪ್ರಾಂತ್ಯಗಳ ಅಧಿಕಾರವನ್ನು ವರ್ಗಾವಣೆ ಮಾಡುತ್ತೆ. ಈ ದೇಶೀಯ ಸಂಸ್ಥಾನಗಳಿಗೆ ಮೂರು ರೀತಿಯ ಆಯ್ಕೆಯನ್ನು ನೀಡಲಾಗುತ್ತೆ. ಭಾರತಕ್ಕೆ ಅದೇ ಒಂದು ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇಬ್ಬಾಗವಾಗಿತ್ತು. ಭಾರತಕ್ಕಾದರೂ ಸೇರಬಹುದು, ಪಾಕಿಸ್ತಾನಕ್ಕಾದರೂ ಸೇರಬಹುದು, ಅಥವಾ ಸ್ವತಂತ್ರವಾಗಿ ಆದರೂ ಉಳಿಬಹುದು ಅಂಥೇಳಿ ಮೂರು ರೀತಿಯ ಆಯ್ಕೆಗಳನ್ನು ನೀಡಲಾಗುತ್ತೆ ಫ್ರೆಂಡ್ಸ್. ಹೀಗೆ 500ಕ್ಕೂ ಹೆಚ್ಚು ಇದ್ದಂತಹ ದೇಶೀಯ ಸಂಸ್ಥಾನಗಳು ಭಾರತದ ಒಕ್ಕೂಟದೊಂದಿಗೆ ಇನ್ಸ್ಟ್ರೂಮೆಂಟ್ ಅಕ್ಸೇಷನ್ ಒಪ್ಪಂದ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಸೇರ್ತವೆ ಫ್ರೆಂಡ್ಸ್. ಈ ದೇಶದೊಳಗಿನ ಗಡಿಗಳು ಸ್ಪಷ್ಟ ಮತ್ತು ನಿರ್ದಿಷ್ಟವಾಗಿರಲಿಲ್ಲ. ಅನೇಕ ದೇಶೀಯ ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನವಾಗಿದ್ವು. ಭಾರತ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳನ್ನು ಒಳಗೊಂಡಂತಹ ರಾಜ್ಯಗಳನ್ನು ಒಳಗೊಂಡಿತ್ತು. ಈ ರಾಜ್ಯಗಳ ಪುನರ್ರಚನೆ ಪ್ರಕ್ರಿಯೆ ಅತ್ಯಂತ ಅತ್ಯವಶ್ಯಕವಾಗಿತ್ತು ಫ್ರೆಂಡ್ಸ್. ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಅಂಥೇಳಿ ಎಲ್ಲೆಡೆ ಜನರು ಸರ್ಕಾರಕ್ಕೆ ಬೇಡಿಕೆ ಇಡ್ತಾ ಇದ್ರು. ಎಲ್ಲೆಡೆ ರಾಜ್ಯಗಳ ಪುನರ್ರಚನೆ ಕೂಗು ಕೇಳಿ ಬಂದ ಕಾರಣ ಭಾರತ ಸರ್ಕಾರ ಈ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಅನ್ನುವಂತಹ ವಿಷಯದ ಬಗ್ಗೆ ತನಿಖೆ ಮಾಡಲಿಕ್ಕೆ ವಿವಿಧ ಆಯೋಗಗಳನ್ನು ರಚಿಸಲಿಕ್ಕೆ ಮುಂದಾಗುತ್ತೆ ಫ್ರೆಂಡ್ಸ್. ಭಾಷಾವಾರು ಆಧಾರದ ಮೇಲೆ ರಾಜ್ಯಗಳ ಪುನರ್ರಚನೆ. ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕಾ ಅಂಥೇಳಿ ಮೋತಿಲಾಲ್ ನೆಹರು ಸಮಿತಿ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ. ಈ ಮೋತಿಲಾಲ್ ನೆಹರು ಸಮಿತಿಯ ಪ್ರಕಾರ ವೈವಿಧ್ಯಮಯ ಸಂಸ್ಕೃತಿ, ಸಂಪ್ರದಾಯ ಮತ್ತು ಸಾಹಿತ್ಯದ ಬೆಳವಣಿಗೆಗೆ ಭಾಷಾವಾರು ರಾಜ್ಯ ಸಹಾಯಕವಾಗುತ್ತೆ ಅಂತ ಅವರು ಅಭಿಪ್ರಾಯ ಪಡ್ತಾರೆ. ಆ ಒಂದು ಸಮಿತಿ ಅಭಿಪ್ರಾಯ ಪಡುತ್ತೆ ಫ್ರೆಂಡ್ಸ್. ಈ ರಾಜ್ಯಗಳ ಪುನರ್ರಚನೆಗೆ ಭಾಷೆಯು ಒಂದು ಆಧಾರವಾಗಿರಬೇಕು. ಯಾಕೆ, ಕಾರಣಗಳೇನು, ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದಾದರೆ, ಭಾಷೆಯು ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಭಾಷೆ ಜನರ ಸಂಸ್ಕೃತಿ ಮತ್ತು ಸಂಪ್ರದಾಯಗಳೊಂದಿಗೆ ಅತ್ಯಂತ ನಿಕಟವಾಗಿದೆ. ಜನರ ಸಂಸ್ಕೃತಿ ಸಂಪ್ರದಾಯ ಅನ್ನುವಂಥದ್ದು ಮಾತೃಭಾಷೆಯೊಂದಿಗೆ ಅವಿನಾಭಾವ ಸಂಬಂಧ ಹೊಂದಿರುತ್ತೆ. ಇನ್ನು ಯಶಸ್ವಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸಬೇಕಾದ್ರೆ ಆ ಶಿಕ್ಷಣವನ್ನು ಮಾತೃಭಾಷೆಯಲ್ಲೇ ನೀಡಬೇಕು ಅನ್ನುವಂಥದ್ದು. ಯಶಸ್ವಿ ಶಿಕ್ಷಣ ಪಡೆದು ಸಾಕ್ಷರತೆಯನ್ನು ಸಾಧಿಸ್ಲಿಕ್ಕೂ ಸಹ ಭಾಷೆ ಆಧಾರದ ಮೇಲೆ ರಾಜ್ಯ ರಚನೆ ಆಗಬೇಕು. ಇನ್ನು ಪ್ರಜಾಪ್ರಭುತ್ವವನ್ನು ಯಶಸ್ವಿಗೊಳಿಸ್ಲಿಕ್ಕೇನೂ ಸಹ ಸಾಧ್ಯ. ಪ್ರಜಾಪ್ರಭುತ್ವ ಉತ್ತಮ ಆಡಳಿತ, ಜನರಿಗೆ ಆಡಳಿತ ಅರ್ಥವಾದರೆ ತಾನೇ ಆ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ. ಹೌದಾ? ಸರ್ಕಾರ ಏನು ಯೋಜನೆಗಳನ್ನು ಕೈಗೊಳ್ತಿದೆ, ಜನರಿಗೋಸ್ಕರ ಯಾವೆಲ್ಲ ಅಭಿವೃದ್ಧಿಯನ್ನು ಮಾಡ್ತಿದೆ, ಹೌದಾ, ಕಲ್ಯಾಣ ರಾಜ್ಯ ಯಾವ ರೀತಿ ಸಾಧಿಸ್ತಿದೆ, ಪ್ರತಿಯೊಂದನ್ನು, ಮತ್ತು ಜನರು ತಮ್ಮ ಸಮಸ್ಯೆಗಳನ್ನು ಸರ್ಕಾರದ ಮುಂದೆ ಇಡಬೇಕು ಅಂತಂದರೆ ಹೀಗೆ ಪ್ರತಿಯೊಂದು ಆಡಳಿತದ ಕಾರ್ಯವೈಖರಿ ಸುಗಮವಾಗಿ ನಡೆದು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಂದರೆ ಇಲ್ಲಿ ರಾಜ್ಯಗಳು ಭಾಷೆ ಆಧಾರದ ಮೇಲೆ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು ತುಂಬ ಮಹತ್ವದ ಅಂಶ ಕಂಡುಬರುತ್ತೆ ಫ್ರೆಂಡ್ಸ್. ಹೀಗೆ ನ್ಯಾಯಿಕ ವ್ಯವಹಾರಗಳನ್ನು ಸಮರ್ಥವಾಗಿ ನಡೆಸಲು ಸಹ ಸಹಕಾರಿಯಾಗತ್ತೆ. ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದಾಗ ಎಲ್ಲರೂ ನ್ಯಾಯದ ಮೊರೆಗೆ ಹೋಗ್ತೀವಿ. ಆ ನ್ಯಾಯ ಅನ್ನುವಂಥದ್ದು ನಮಗೆ ತಿಳಿಯುವ ಹಾಗೆ ಇರಬೇಕು. ಮಾತೃಭಾಷೆಯಲ್ಲಿ ಇದ್ದಾಗ ಮಾತ್ರ
ನ್ಯಾಯಿಕ ವ್ಯವಹಾರಗಳು ಸಮರ್ಥವಾಗಿ ನಡೆಸಲಿಕ್ಕೆ ಸಾಧ್ಯವಾಗುತ್ತೆ. ಈ ರೀತಿಯಾಗಿ ಜನರ ಸಮಸ್ಯೆಗಳನ್ನು ಕುಂದುಕೊರತೆಗಳನ್ನು ಇತ್ಯರ್ಥಪಡಿಸಬೇಕು ಅಂತಂದರೆ ಮಾತೃಭಾಷೆಯಲ್ಲಿ ಮಾತ್ರ ಅದು ಸಮರ್ಥವಾಗಿ ನಿರ್ವಹಿಸಲು ಸಾಧ್ಯ ಅಂತ ಹೇಳೋದು ಇಲ್ಲಿ ಕಂಡುಬರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನ್ಯಾಯಿಕ ವ್ಯವಹಾರಗಳನ್ನು ಸಮರ್ಥವಾಗಿ ನಡೆಸಲಿಕ್ಕೂ ಸಹ ಈ ಭಾಷೆ ಆಧಾರಿತ ರಾಜ್ಯ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತೆ ಅನ್ನೋದನ್ನು ನಾವು ಕಾಣಬಹುದು. ಅದಕ್ಕೋಸ್ಕರ ಈ ಮೋತಿಲಾಲ್ ನೆಹರು ಸಮಿತಿ ರಾಜ್ಯಗಳ ಪುನರ್ರಚನೆಗೆ ಭಾಷೆ ಒಂದು ಆಧಾರವಾಗಿರಬೇಕು, ಅದರ ಒಂದು ಪ್ರಾಮುಖ್ಯತೆ ಅಂಶಗಳನ್ನು ಈ ರೀತಿಯಾಗಿ ತಿಳಿಸುತ್ತೆ. ರಾಜ್ಯ ಪುನರ್ರಚನಾ ಆಯೋಗಗಳು. ಭಾರತ ಸರ್ಕಾರ ರಾಜ್ಯಗಳನ್ನು ಪುನರ್ರಚನೆ ಮಾಡಲಿಕ್ಕೆ ಇದಕ್ಕಿಂತ ಮುಂಚೆ 4 ರೀತಿಯ ವರ್ಗಗಳನ್ನು ವಿಂಗಡಿಸಲಾಗಿತ್ತು. ಎ ಬಿ ಸಿ ಡಿ ಅಂತ ಹೇಳಿ ಈ 4 ರೀತಿಯ ವರ್ಗೀಕರಣದ ರಾಜ್ಯಗಳು ಇದ್ವು, ಹೌದಾ? ಅವು ಎಲ್ಲವೂ ವಿಭಿನ್ನ ಸಂಸ್ಕೃತಿ, ವಿಭಿನ್ನ ಭಾಷೆಯನ್ನು ಹೊಂದಿದ್ವಾಗಿದ್ದು. ಹೀಗೆ ಭಾಷೆ ಮತ್ತು ಸಂಸ್ಕೃತಿಯ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಅಂತ ಹೇಳಿಬಿಟ್ಟು ಭಾರತ ಸರ್ಕಾರ ಆಯೋಗಗಳನ್ನು ನೇಮಕ ಮಾಡುತ್ತೆ. ಅದರಲ್ಲಿ ಧಾರ್ ಆಯೋಗ 1948 ಜೂನ್ 17ರಂದು ಇದು ರಚನೆಯಾಗುತ್ತೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ? ಎಸ್ ಕೆ ಧಾರ್. ಇನ್ನು ಸದಸ್ಯರು ಜೆ.ಎನ್. ಲಾಲ್ ಮತ್ತು ಪನ್ನಾಲಾಲ್. ಇದು ತನ್ನ ವರದಿಯನ್ನು ಯಾವಾಗ ಸಲ್ಲಿಸುತ್ತಾ ಅಂತಂದರೆ ಡಿಸೆಂಬರ್ 10, 1948ರಲ್ಲಿ. ಇನ್ನು ಈ ಒಂದು ಧಾರ್ ಆಯೋಗ ಏನಂತ ಶಿಫಾರಸು ಮಾಡುತ್ತೆ ಅನ್ನೋದಾದರೆ, ಆಡಳಿತದ ಅನುಕೂಲತೆಯನ್ನು ಆಧರಿಸಿ ರಾಜ್ಯಗಳನ್ನು ಪುನರ್ರಚನೆ ಮಾಡಬೇಕು ಅಂತ ಶಿಫಾರಸು ಮಾಡುತ್ತೆ. ಭಾಷೆ ಆಧಾರದ ಮೇಲೆ ರಾಜ್ಯಗಳು ಪುನರ್ರಚನೆ ಆಗಬಾರ್ದು. ಯಾಕಂತಂದರೆ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಿದರೆ ಅದು ದೇಶದ ಏಕತೆಗೆ ಧಕ್ಕೆ ಉಂಟು ಮಾಡುವುದು ಅನ್ನುವಂತಹ ಅಭಿಪ್ರಾಯ ವ್ಯಕ್ತಪಡಿಸುತ್ತೆ. ಅದರ ಸಲುವಾಗಿ ಇದರ ಒಂದು ಶಿಫಾರಸು ಏನಾಗಿರುತ್ತಾ ಅನ್ನೋದಾದರೆ, ಆಡಳಿತದ ಅನುಕೂಲತೆಯ ದೃಷ್ಟಿಕೋನದಿಂದ ರಾಜ್ಯಗಳನ್ನು ಪುನರ್ರಚಿಸಬೇಕು ಅಂತ ಅದು ಶಿಫಾರಸು ಮಾಡುತ್ತೆ. ಇಲ್ಲಿ ಭಾಷೆಗಳ ಆಧಾರದ ಮೇಲೆ ರಾಜ್ಯಗಳು ಪುನರ್ರಚನೆ ಆಗಬಾರ್ದು. ಒಂದು ವೇಳೆ ಭಾಷೆಯ ಆಧಾರದ ಮೇಲೆ ರಾಜ್ಯಗಳನ್ನು ಪುನರ್ರಚನೆ ಮಾಡಿದರೆ ಅದು ದೇಶದ ಏಕತೆಗೆ ಧಕ್ಕೆ ಉಂಟು ಮಾಡುತ್ತೆ ಅಂಥೇಳಿ ಶಿಫಾರಸು ಮಾಡುತ್ತೆ ಫ್ರೆಂಡ್ಸ್. ಈ ಧಾರ್ ಸಮಿತಿಯ ಬಗ್ಗೆ ಬಹಳಷ್ಟು ವಿರೋಧಗಳು ವ್ಯಕ್ತವಾಗ್ತವೆ ಫ್ರೆಂಡ್ಸ್. ಅದಕ್ಕೋಸ್ಕರ ಮತ್ತೆ JVP ಸಮಿತಿಯನ್ನು ನೇಮಿಸಲಾಗುತ್ತೆ. ಈ ಧಾರ್ ಆಯೋಗದ ಶಿಫಾರಸ್ಸಿಗೆ ಎಲ್ಲೆಡೆ ವಿರೋಧ ವ್ಯಕ್ತವಾದ ಕಾರಣ 1948ರಲ್ಲಿ JVP ಸಮಿತಿ ನೇಮಕಗೊಳ್ಳುತ್ತೆ. ಇದರಲ್ಲಿ ಅಧ್ಯಕ್ಷರು ಇರಂಗಿಲ್ಲ ಫ್ರೆಂಡ್ಸ್, 3 ಸದಸ್ಯರನ್ನೇ ಆಗಿರ್ತಾರೆ. 3 ಸದಸ್ಯರು ಸಹ ಉತ್ತಮ ಜ್ಞಾನ, ಸಮರ್ಥ ವ್ಯಕ್ತಿತ್ವ ಉಳ್ಳದವರಾಗಿದ್ದರಿಂದ ಇಲ್ಲಿ ಅಧ್ಯಕ್ಷರು ಇರುವುದಿಲ್ಲ, ಸದಸ್ಯರು ಇರ್ತಾರೆ. ಇಲ್ಲಿ ಸದಸ್ಯರ ಫಸ್ಟ್ ಒಂದು ಅಕ್ಷರದಿಂದನೇ ಈ JVP ಸಮಿತಿ ಅಂತ ಹೆಸರು ಕೊಡ್ತಾರೆ. ಈ ಸದಸ್ಯರು ಯಾರ್ಯಾರಾಗಿರ್ತಾರ ಅಂತಂದರೆ ಜವಾಹರ್ಲಾಲ್ ನೆಹರು, ವಲ್ಲಭಾಯ್ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ ಇಲ್ಲಿದ್ದಾರೆ ನೋಡಿ. ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ. ಹೀಗೆ ಇವರ ಫಸ್ಟ್ ಅಕ್ಷರ, ಹೆಸರಿನ ಒಂದು ಫಸ್ಟ್ ಅಕ್ಷರದಿಂದ ಈ JVP ಸಮಿತಿ ಅಂತ ಹೆಸರು ನೀಡಲಾಗುತ್ತೆ. ಇದನ್ನು 1948ರಲ್ಲಿ ನೇಮಕ ಮಾಡಲಾಗುತ್ತೆ. ಇದು ತನ್ನ ವರದಿಯನ್ನು ಸರ್ಕಾರಕ್ಕೆ ಯಾವಾಗ ಸಲ್ಲಿಸುತ್ತಾ ಅಂತಂದರೆ ಏಪ್ರಿಲ್ 1, 1949ರಲ್ಲಿ. ಏಪ್ರಿಲ್ 1, 1949ರಲ್ಲಿ JVP ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಇದರ ಶಿಫಾರಸುಗಳು ಏನಾಗಿರ್ತಾವ ಅಂದರೆ, ಭಾಷೆ ಆಧಾರದ ರಾಜ್ಯಗಳ ಪುನರ್ರಚನೆ ಸೂಕ್ತವಲ್ಲ, ರಾಷ್ಟ್ರದ ಏಕತೆಗೆ ಧಕ್ಕೆಯಾಗುವುದು, ಇದು ಸಹ ಭಾಷೆ ಆಧಾರದ ಮೇಲೆ ರಾಜ್ಯಗಳನ್ನು ರಚಿಸಬಾರದು, ಇದು ಸೂಕ್ತವಲ್ಲ, ದೇಶದ ಏಕತೆಗೆ ಮಾರಕ ಅಂತ ಹೇಳಿಬಿಟ್ಟು ಶಿಫಾರಸು ಮಾಡುತ್ತೆ ಫ್ರೆಂಡ್ಸ್. ಆಂಧ್ರದಲ್ಲಿ ಹೋರಾಟ.
ಈ ರೀತಿಯಾಗಿ ಧಾರ್ ಆಯೋಗ ಮತ್ತು JVP ಸಮಿತಿ ಎರಡೂ ಸಹ ಭಾಷೆ ಆಧಾರದ ಮೇಲೆ ರಾಜ್ಯಗಳು ಪುನರ್ರಚನೆ ಆಗಬಾರ್ದು ಅಂತ ಶಿಫಾರಸು ಮಾಡಿದಾಗ ಈ ಹಿನ್ನೆಲೆಯಲ್ಲಿ ಆಂಧ್ರದಲ್ಲಿ ಹೋರಾಟ ಪ್ರಾರಂಭವಾಗುತ್ತೆ. ಆಂಧ್ರವನ್ನು ಮದ್ರಾಸಿನಿಂದ ಪ್ರತ್ಯೇಕಿಸಿ ತೆಲುಗು ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸಬೇಕೆಂದು ಪೊಟ್ಟಿ ಶ್ರೀರಾಮುಲು ನಾಯಕತ್ವದಲ್ಲಿ ಅವರ ಒಂದು ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹವನ್ನು 1952ರಲ್ಲಿ ಪ್ರಾರಂಭಿಸಲಾಗುತ್ತೆ. ಆಂಧ್ರವನ್ನು ಮದ್ರಾಸಿನಿಂದ ಪ್ರತ್ಯೇಕಿಸಿ ತೆಲುಗು ಭಾಷೆಯ ಆಧಾರದ ಮೇಲೆ ರಾಜ್ಯ ರಚಿಸಬೇಕು ಅಂಥೇಳಿ ಪೊಟ್ಟಿ ಶ್ರೀರಾಮುಲು ಅವರ ಒಂದು ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ 1952ರಲ್ಲಿ ಪ್ರಾರಂಭವಾಗುತ್ತೆ. 58 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡಿದ ಶ್ರೀರಾಮುಲು ಅವರು ಮರಣ ಹೊಂದುತ್ತಾರೆ. ಆಗ ಈ ಒಂದು ಉಪವಾಸ ಸತ್ಯಾಗ್ರಹ ಏನಪ್ಪ ಅಂದ್ರೆ ಬಹಳಷ್ಟು ಪರಿಣಾಮಕಾರಿಯಾಗುತ್ತೆ. ಅದ್ರ ಸಲುವಾಗಿ ಈ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ಈ ಆಂಧ್ರವನ್ನು ಮದ್ರಾಸಿನಿಂದ ಪ್ರತ್ಯೇಕಿಸಿ ತೆಲುಗು ಭಾಷೆಯ ಆಧಾರದ ಮೇಲೆ ರಾಜ್ಯ ರಚನೆ ಮಾಡುವ ಬಗ್ಗೆ ಒಪ್ಪಿಗೆ ಸೂಚಿಸುತ್ತೆ. ಇದರ ಬಗ್ಗೆ ಸೆಪ್ಟೆಂಬರ್ 12, 1953ರಲ್ಲಿ ಸಂಸತ್ತು ಮಸೂದೆಯನ್ನು ಅಂಗೀಕರಿಸುತ್ತೆ. ಅಕ್ಟೋಬರ್ 1, 1953ರಂದು ಆಂಧ್ರ ಪ್ರತ್ಯೇಕ ರಾಜ್ಯವಾಗುತ್ತೆ ಫ್ರೆಂಡ್ಸ್. ಕರ್ನೂಲ್ ಫಸ್ಟ್ ಇದರ ರಾಜಧಾನಿಯಾಗಿರುತ್ತೆ. ನವೆಂಬರ್ 1, 1956ರಲ್ಲಿ ಹೈದರಾಬಾದನ್ನು ಹೊಸ ರಾಜಧಾನಿಯನ್ನಾಗಿ ಮಾಡಲಾಗುತ್ತೆ. ನವೆಂಬರ್ 1, 1956ರಲ್ಲಿ ಆವಾಗ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ವಿಭಜನೆ ಆಗಿರಲಿಲ್ಲ, ಒಂದೇ ಇದ್ವು, ಹೌದಾ? ಅದಕ್ಕೋಸ್ಕರ ಹೈದರಾಬಾದು ಆಂಧ್ರ ಪ್ರದೇಶದ ರಾಜಧಾನಿ ಅಂತ ಹೇಳ್ತೀವಿ. ಇವಾಗ ಪ್ರೆಸೆಂಟ್ ಆಗಿ ಹೈದರಾಬಾದು ತೆಲಂಗಾಣದ ರಾಜಧಾನಿಯಾಗಿದೆ. ಯಾಕಂತಂದರೆ 2014ರಲ್ಲಿ ಈ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಎರಡೂ ಸಹ ಆಂಧ್ರ ಪ್ರದೇಶದಿಂದ ತೆಲಂಗಾಣ ಏನಾಯಿತು, ಪ್ರತ್ಯೇಕ ರಾಜ್ಯವಾಯಿತು. ಅದರ ಸಲುವಾಗಿ ಹೈದರಾಬಾದು ಪ್ರೆಸೆಂಟ್ ಆಗಿ ತೆಲಂಗಾಣದ ರಾಜಧಾನಿಯಾಗಿದೆ ಫ್ರೆಂಡ್ಸ್. ದೇಶದಲ್ಲಿ ಭಾಷೆ ಆಧಾರದ ಮೇಲೆ ರಚನೆಯಾದಂತಹ ಮೊದಲ ರಾಜ್ಯ ಯಾವುದು ಅಂತಂದರೆ ಆಂಧ್ರ ಪ್ರದೇಶ. ಈ ಪಾಯಿಂಟ್ ಏನಿದೆ ಅಲ್ಲ, ತುಂಬ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಭಾರತ ದೇಶದಲ್ಲಿ ಭಾಷೆ ಆಧಾರದ ಮೇಲೆ ರಚನೆಯಾಗಿರುವಂತಹ ಮೊದಲ ರಾಜ್ಯ ಯಾವುದು ಅಂತಂದರೆ ಆಂಧ್ರ ಪ್ರದೇಶ್. ಈ ಆಂಧ್ರ ಪ್ರದೇಶ ರಾಜ್ಯ ರಚನೆಯಾದ ನಂತರ ದೇಶದ ವಿವಿಧ ಭಾಗಗಳಲ್ಲಿ ಅನೇಕ ರೀತಿಯ ಹೋರಾಟಗಳು, ಪ್ರತಿಭಟನೆಗಳು, ಪ್ರತ್ಯೇಕ ರಾಜ್ಯ ಭಾಷೆ ಆಧಾರದ ಮೇಲೆ ರಾಜ್ಯಗಳು ಪುನರ್ರಚನೆ ಆಗಬೇಕು ಅಂಥೇಳಿ ಅನೇಕ ಹೋರಾಟಗಳು, ಪ್ರತಿಭಟನೆಗಳು ಪ್ರಾರಂಭವಾಗ್ತವೆ. ಆ ಒಂದು ಸಂದರ್ಭದಲ್ಲಿ ಭಾರತ ಸರ್ಕಾರ ಫಜಲ್ ಅಲಿ ಆಯೋಗವನ್ನು ನೇಮಕ ಮಾಡುತ್ತೆ. 1953ರಲ್ಲಿ ಫಜಲ್ ಅಲಿ ಆಯೋಗ ನೇಮಕ. ಇದರ ಅಧ್ಯಕ್ಷರು ಯಾರಾಗಿರ್ತಾರೆ? ಫಜಲ್ ಅಲಿ. ಇವರೇ ಫಜಲ್ ಅಲಿ. ಇದರ ಸದಸ್ಯರು ಯಾರಾಗಿರ್ತಾರ ಅಂದರೆ KM ಫಣಿಕ್ಕರ್, HN ಕುಂಜರು. ಈ ಒಂದು ಆಯೋಗ ಯಾವಾಗ ವರದಿ ಸಲ್ಲಿಸುತ್ತಾ ಅಂದರೆ ಸೆಪ್ಟೆಂಬರ್ 30, 1955ರಲ್ಲಿ. ಈ ಒಂದು ಆಯೋಗದ ಶಿಫಾರಸುಗಳು ಏನಾಗಿರ್ತವೆ? ಭಾರತ ಸರ್ಕಾರ ರಾಜ್ಯಗಳ ಪುನರ್ರಚನೆ ಮಾಡುವ ಸಂದರ್ಭದಲ್ಲಿ ಈ ಕೆಳಕಂಡ ತತ್ವಗಳನ್ನು ಅನುಸರಿಸಬೇಕು. ಆ ತತ್ವಗಳು ಯಾವ್ಯಾವು ಅಂದರೆ, ಫಸ್ಟ್ ಒನ್, ಭಾರತ ದೇಶದ ಏಕತೆ, ಸಮಗ್ರತೆ ಹಾಗೂ ಭದ್ರತೆಗೆ ಧಕ್ಕೆ ಬಾರದಂತೆ ರಚಿಸಬೇಕು. ಈ ರಾಜ್ಯಗಳನ್ನು ಯಾವ ರೀತಿಯಾಗಿ ಪುನರ್ರಚನೆ ಮಾಡಬೇಕು ಅಂದರೆ, ನಮ್ಮ ಭಾರತ ದೇಶದ ಏಕತೆಗಾಗಲಿ, ಸಮಗ್ರತೆಗಾಗಲಿ, ಭದ್ರತೆಗಾಗಲಿ ಯಾವುದೇ ರೀತಿಯ ಧಕ್ಕೆ ಆಗಬಾರ್ದು, ಆ ರೀತಿಯಾಗಿ ರಚಿಸಬೇಕು ಅಂತ ಶಿಫಾರಸು ಮಾಡುತ್ತೆ. ಭಾಷೆ ಮತ್ತು ಸಾಂಸ್ಕೃತಿಕ ಸಾಮರಸ್ಯವನ್ನು ಗಮನದಲ್ಲಿಟ್ಟುಕೊಂಡು ರಚಿಸಬೇಕು. ಇನ್ನು ಮೂರನೇದ್ದು, ಆರ್ಥಿಕ ಮತ್ತು ಆಡಳಿತಾತ್ಮಕ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಬೇಕು. ನಾಲ್ಕನೇದ್ದು, ರಾಷ್ಟ್ರೀಯ ಅಭಿವೃದ್ಧಿ ಯೋಜನೆಗಳ ಯಶಸ್ವಿ ಕಾರ್ಯಾಚರಣೆಗೆ ಸಹಕಾರಿಯಾಗುವಂತೆ ರಚಿಸಬೇಕು. ಈ ರೀತಿ 4 ತತ್ವಗಳನ್ನು ಅನುಸರಿಸಬೇಕು ಅಂತ ಹೇಳಿಬಿಟ್ಟು ಶಿಫಾರಸು ಮಾಡುತ್ತೆ. ಇದ್ರ ಜೊತೆಗೆ ABCD 4 ವರ್ಗದ ರಾಜ್ಯಗಳೇನಿದ್ವಲ್ಲ,
ಅದನ್ನು ರದ್ದುಪಡಿಸಬೇಕು ಅಂತಲೂ ಶಿಫಾರಸು ಮಾಡುತ್ತೆ ಫ್ರೆಂಡ್ಸ್. ರಾಜ್ಯ ಪುನರ್ರಚನಾ ಕಾಯ್ದೆ 1956. ಫಜಲ್ ಅಲಿ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಕೆಲವು ಬದಲಾವಣೆಗಳೊಂದಿಗೆ 1956ರಲ್ಲಿ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡುವ ಮೂಲಕ ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ನವೆಂಬರ್ 1, 1956ರಲ್ಲಿ ಜಾರಿಗೊಳಿಸಿತು. ಯಾವ ಒಂದು ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ರಾಜ್ಯಗಳ ಪುನರ್ರಚನೆ ಆಯಿತು ಅನ್ನೋದಾದರೆ ಫಜಲ್ ಅಲಿ ಆಯೋಗದ ಶಿಫಾರಸಿಗೆ ಅನುಗುಣವಾಗಿ ಕೇಂದ್ರ ಸರ್ಕಾರ ಕೆಲವೊಂದು ಬದಲಾವಣೆಗಳೊಂದಿಗೆ 1956ರಲ್ಲಿ ಸಂವಿಧಾನಕ್ಕೆ 7ನೇ ತಿದ್ದುಪಡಿ ಮಾಡುತ್ತೆ. ಈ 7ನೇ ತಿದ್ದುಪಡಿ ಮಾಡುವ ಮೂಲಕ ರಾಜ್ಯ ಪುನರ್ರಚನಾ ಕಾಯ್ದೆಯನ್ನು ನವೆಂಬರ್ 1, 1956ರಲ್ಲಿ ಜಾರಿಗೊಳಿಸುತ್ತೆ. ಈ ಮೂಲಕ ನಮ್ಮ ಭಾರತ ದೇಶದಲ್ಲಿ 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳನ್ನು ರಚಿಸಲಾಗುತ್ತೆ ಫ್ರೆಂಡ್ಸ್. 1956ರ ಸಂದರ್ಭದಲ್ಲಿ ಇದ್ದಂತಹ ಭಾರತದ ಮ್ಯಾಪ್ ಇದು. ಅವಾಗ 14 ರಾಜ್ಯಗಳಿದ್ವು. ಹೌದಾ, 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳಿದ್ವು. ಆ ಒಂದು ಮ್ಯಾಪ್ ಇಲ್ಲಿದೆ ಫ್ರೆಂಡ್ಸ್, ಒಂದ್ಸಲ ಇದನ್ನು ಗಮನಿಸಿ. ಇಲ್ಲಿ ಕರ್ನಾಟಕವನ್ನು ಮೈಸೂರು ಅಂತ ಹೇಳ್ತಿದ್ರು. ಹೌದಾ, ನವೆಂಬರ್ 1, 1956ರ ಒಂದು ಸಂದರ್ಭದಲ್ಲಿ ಕರ್ನಾಟಕವನ್ನು ಮೈಸೂರು ಎನ್ನುವಂಥ ಹೆಸರಿನಿಂದನೇ ಕರೀತಿದ್ರು ಫ್ರೆಂಡ್ಸ್. ಭಾರತದ ರಾಜ್ಯಗಳು. 1956ನೇ ವರ್ಷದಲ್ಲಿ ಭಾರತದ ರಾಜ್ಯಗಳು 14 ರಾಜ್ಯಗಳು ಮತ್ತು 6 ಕೇಂದ್ರಾಡಳಿತ ಪ್ರದೇಶಗಳೇನಿದ್ವಲ್ಲ ಅವು ಯಾವ್ಯಾವು ಅನ್ನೋದನ್ನು ಇಲ್ಲಿ ಈ ಒಂದು ಚಾರ್ಟ್ನಲ್ಲಿ ತಿಳಿಸಲಾಗಿದೆ ಫ್ರೆಂಡ್ಸ್. ಒಂದ್ಸಲ ನೋಡೋಣ. ಆಂಧ್ರ ಪ್ರದೇಶ, ಅಸ್ಸಾಂ, ಬಿಹಾರ್, ಮುಂಬೈ, ಜಮ್ಮು ಕಾಶ್ಮೀರ್, ಕೇರಳ, ಮಧ್ಯಪ್ರದೇಶ್, ಮದ್ರಾಸ್, ಪಂಜಾಬ್, ಒರಿಸ್ಸಾ, ಮೈಸೂರು, ರಾಜಸ್ಥಾನ್, ಉತ್ತರ ಪ್ರದೇಶ್, ಪಶ್ಚಿಮ ಬಂಗಾಳ. ಈ ರೀತಿ 14 ರಾಜ್ಯಗಳು ಇದ್ವು ಫ್ರೆಂಡ್ಸ್. ಇನ್ನು ಕೇಂದ್ರಾಡಳಿತ ಪ್ರದೇಶಗಳು ದೆಹಲಿ, ಮಣಿಪುರ್, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು, ಹಿಮಾಚಲ್ ಪ್ರದೇಶ್, ತ್ರಿಪುರಾ, ಲಾಕ್ಡೈವ್ ಮಿನಿಕಾಯ್ ಮತ್ತು ಅಮಿಂಡೀವಿ ದ್ವೀಪಗಳು. ಇದೆಲ್ಲ ಒಂದೇ. ಹೌದಾ, ಈ ರೀತಿ ಕೇಂದ್ರಾಡಳಿತ ಪ್ರದೇಶಗಳು ಮತ್ತು 14 ರಾಜ್ಯಗಳಿದ್ವು ಫ್ರೆಂಡ್ಸ್. 1956ರ ನಂತರ ಯಾವ್ಯಾವ ರಾಜ್ಯಗಳು ಮತ್ತೆ ರಚನೆಯಾದವು ಅನ್ನೋದನ್ನು ಮುಂದಿನ ಕ್ಲಾಸಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್. ನನ್ನ ಕ್ಲಾಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಧನ್ಯವಾದಗಳು.